ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತ ಪ್ರಕರಣ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೆಚ್ಚಾಯಿತು ಆಕ್ರೋಶದ ಕಿಚ್ಚು. ತುಮಕೂರಿನಲ್ಲಿ ಬಿಜೆಪಿ ಜಿಲ್ಲಾ ಘಟಕದಿಂದ ಪ್ರತಿಭಟಿಸಿ ಕಿಡಿ. ನೀಟ್ ಅಕ್ರಮ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆಯನ್ನ ಖಂಡಿಸಿ ನಿನ್ನೆ ಬಿಜೆಪಿ ನಾಯಕರು ಕೆಪಿಸಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ರು. ಈ ವೇಳೆ ಬಿಜೆಪಿಯ ಹರಿಹರ ಶಾಸಕ ಬಿಪಿ ಹರೀಶ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದಿದ್ರು. ಹೀಗಾಗಿ ಮೊಟ್ಟೆ ಎಸೆದ ಪ್ರಕರಣ ಹಾಗೂ ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕಲು ಮುಂದಾಗಿದ್ದ ಕಾಂಗ್ರೆಸ್ ನಡೆ ಖಂಡಿಸಿ ಎಲ್ಲೆಡೆ ಆಕ್ರೋಶ ಹೆಚ್ಚಾಗಿದೆ. ಕಾಂಗ್ರೆಸ್ನ ನಡೆ ಖಂಡಿಸಿ ತುಮಕೂರು ನಗರದ ಟೌನ್ ಹಾಲ್ ಸರ್ಕಲ್ನಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ನ ನಡೆ ಖಂಡಿಸಿ ತುಮಕೂರು ನಗರದ ಟೌನ್ ಹಾಲ್ ಸರ್ಕಲ್ನಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಬಿಜೆಪಿ ನಾಯಕರು ಭಾಗಿಯಾಗಿದ್ರು. ಕಾಂಗ್ರೆಸ್ ಸರ್ಕಾರ ಗೂಂಡಾ ಸರ್ಕಾರವಾಗಿ ವರ್ತಿಸ್ತಾ ಇದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ಎಸೆದ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ರಾಜ್ಯದಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ಅಭದ್ರಗೊಳಿಸುವ ಪ್ರಯತ್ನ ನಡೀತಾ ಇದೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದ್ರು. ದೇಶದಲ್ಲಿ ನೀಟಿನ ಒಂದು ಪ್ರಶ್ನೆ ಸೋರಿಕೆಯನ್ನ ಇಟ್ಕೊಂಡು ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು ಏನೆಲ್ಲ ಒಂದು ಅನಾಹುತಗಳು ಆಗ್ತಾ ಇರೋದನ್ನ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಅದನ್ನ ವಿರೋಧಿಸಿ ಪ್ರೈಮ್ ಮಿನಿಸ್ಟರ್ ಮನೆ ಮುಂದೆ ಹೋಗಿ ಲಗ್ಗೆ ಇಡೋದು, ಪ್ರಜಾಸತ್ತಾತ್ಮಕವಾಗಿರುವಂಥ ಇನ್ಸ್ಟಿಟ್ಯೂಷನ್ ಮೇಲೆ ಲಗ್ಗೆ ಇಡಕೊಳ್ತಿರುವಂಥದ್ದು, ಇದನ್ನ ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ಇರ್ಬೋದು, ಅವರ ಇಂಡಿಯಾ ಅಲಯನ್ಸ್ ಅವರ ಒಂದು ನಡತೆ. ಯಾಕಂದರೆ ಒಂದು ದೇಶದಲ್ಲಿ ಯಾವ ರೀತಿ ಅಪೋಸ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಫ್ರೀಡಮ್ ಪಾರ್ಕ್ ಇದೆ. ನಾವು ವಿಧಾನಸೌಧ ಮುತ್ತಿಗೆ ಹಾಕೋಕ್ಕಾಗ್ತದೆ? ಏನಾರ ಒಂದು ನಮಗೆ ಬೇಜಾರಾಯಿತು ಅಂದರೆ ಗಾಂಧಿ ಪ್ರತಿಮೆ ಇದೆ, MLAಗಳಿಗೆ ಅಲ್ಲಿ ಬಿಡ್ತಾರೆ. ವಿಧಾನಸೌಧದ ಪಕ್ಕದಲ್ಲಿರುವಂಥ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ವಾರಗಟ್ಟಲೆ ಕೂತ್ಕೋಬೋದು. ಡೆಲ್ಲಿನಲ್ಲೂ ಕೂಡ ಜಂತರ್ ಮಂತರ್ ಇದೆ. ಆದರೆ ಇವರು ವ್ಯವಸ್ಥಿತವಾಗಿ ದೇಶನ ಅಸ್ಥಿರಗೊಳಿಸೋಕ್ಕೆ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ಜನತಾ ಪಾರ್ಟಿ ಹಿನ್ನೆಲೆ ಬರುತ್ತೆ ಮುಂದಕ್ಕೆ, ಏನೆಲ್ಲ ಅವ್ರು ಯಾರ್ಯಾರು ಬ್ಯಾಕಪ್ ಇದೆ ಅಂತೇಳಿ ಪೂರ್ತಿ ಎಲ್ಲ ವಿದ್ರೋಹಕ ಶಕ್ತಿಗಳು, ದೇಶದ ತುಕಡೆ ಗ್ಯಾಂಗ್ ಅಂತ ಏನು ಹೇಳ್ತೀವಿ, ಇವರೆಲ್ಲರೂ ಕೂಡ ಸೇರ್ಕೊಂಡು ನರೇಂದ್ರ ಮೋದಿಯವರಿಗೆ ಕಪ್ಪು ಮಸಿ ಬಳಿಯೋದಕ್ಕೆ ಈ ಒಂದು ಹೋರಾಟನ ದೇಶದ ಜನತೆಯ ಒಂದು ದಾರಿ ತಪ್ಪಿಸೋದಕ್ಕೆ ಹೊರಟಿದ್ದಾರೆ. ಅದನ್ನು ಖಂಡಿಸಿ ಏನು ನೆನ್ನೆನೂ ಕೂಡ ನಮ್ಮ ಪಕ್ಷದ ಮುಖಂಡರು ಮಾಡೋಕ್ಕೆ ಹೋದ್ರು ಆ ಒಂದು ಪ್ರತಿಭಟನೆ, ಅವರಿಗೆ ಮೊಟ್ಟೆ ಎಸೆಯೋದು, ಇದು ಪ್ರಜಾಪ್ರಭುತ್ವನ ಸರ್? ಇವರು ಓಟ್ ಹಾಕ್ಸ್ಕೊಂಡು ಬರಬೇಕು ಸರ್. ಇವರು ಎಲೆಕ್ಟೆಡ್ ಗೌರ್ಮೆಂಟ್ ನರೇಂದ್ರ ಮೋದಿ ಅತ್ಯಂತ ಪ್ರಾಮಾಣಿಕವಾಗಿ, ಅವ್ರು ಯಾರು ಹೆಂಡತಿ ಮಕ್ಕಳಿಲ್ಲ, ಅವರು ಇರೋವಂಥ ಪೂರ್ಣವಾಗಿ ತಮ್ಮ ಜೀವನವನ್ನು ದೇಶದ ಒಂದು ಅಭಿವೃದ್ಧಿಗೆ ಭದ್ರತೆಗೆ ಒಂದು ಸುವರ್ಣಯುಗ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ತಮಗೆಲ್ಲ ನೋಡ್ತಿದ್ದೀವಿ. ನಾನು ಯಾಕಂದರೆ ಸುಮ್ಮನೆ ನಾನು ನಮ್ಮ ಪಕ್ಷದವರು ಅಂತ ನಾನು ಹೊಗಳೋದಲ್ಲ, ಮೋದಿಯವ್ರ ನೇತೃತ್ವದಲ್ಲಿ ಆತ್ಮಸಾಕ್ಷಿಯಿಂದ ಪ್ರತಿಯೊಬ್ಬರು ನೋಡಲಿ ಭಾರತ ದೇಶ ಯಾವ ರೀತಿ ಸುಭದ್ರವಾಗಿದೆಯೋ. ಸುಭದ್ರ ಅಂದರೆ ಬರೀ ಏನೋ ಅವರೇ ಅಕ್ಕಿ ಕೊಟ್ಬಿಟ್ಟು ಅನ್ನಭಾಗ್ಯ ಕೊಟ್ಟರೆ ಸುಭದ್ರ ಅಲ್ಲ. ಇವತ್ತು ನಾವು ಭಾರತ ದೇಶ ಕೇವಲ ಭಾರತ ದೇಶದ ಒಳಗೆಲ್ಲ ನಾವು ಬದುಕೋದು. ಇಡೀ ವಿಶ್ವದಲ್ಲಿ ಅಲ್ಲೆಲ್ಲ ಒಂದು ಇರಾನ್ ವಾರ ಆದರೆ ನಮಗೆ ಎಫೆಕ್ಟು, ಇಲ್ಲಿರುವಂಥ ಹೋಟ್ಲುಗಳೆಲ್ಲ ಮುಚ್ಚೋದ್ವು. ಆದ್ದರಿಂದ ಇವೆಲ್ಲದರ ಮಧ್ಯೆನೂ ಕೂಡ ಭಾರತ ದೇಶ ಇವತ್ತು ಒಂದು ಸ್ಟೇಬಲ್ ಆಗಿದೆ. ಎಲ್ಲ ಸಣ್ಣ ಪುಟ್ಟ ಓಕೆ ಪ್ರೈಸ್ ರೈಸ್ ಆಯಿತು, ಮತ್ತೊಂದಾಯಿತು. ಇದ್ರ ಮಧ್ಯೆ ನರೇಂದ್ರ ಮೋದಿಯವರ ಮುಖಕ್ಕೆ ಕಪ್ಪು ಮಸಿ ಬಳಿಯೋದಕ್ಕೆ ಇವತ್ತು ಈ ಒಂದು ವಿದ್ಯಾರ್ಥಿಗಳನ್ನು ನೀಟಿನ ಒಂದು ಏನು ಪೇಪರ್ ಲೀಕ್ ಆಗಿತ್ತು ಅದನ್ನು ಮುಂದೆ ಇಟ್ಕೊಂಡು ಇವರು ಅದೊಂದು ಚರ್ಚೆಗೆ ಬರೋದಕ್ಕೆ ರೆಡಿ ಇದ್ದಾರೆ. ಆದರೆ ಇವರು ರೆಡಿ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹಗರಣಗಳಾಗಿದ್ದಾವೆ? ಏನೋ ಸಂಬಂಧಪಟ್ಟವ್ರು ಯಾರನ್ನ ರಾಜೀನಾಮೆ ಕೊಟ್ಟವ್ರ? ನಿಮಗೆ ಗೊತ್ತು, ಮೂಢ ಹಗರಣ ಇರ್ಬೋದು, ಸಾಕಷ್ಟು ಬೇರೆ ಯಾರನ್ನ ರಾಜೀನಾಮೆ ಕೊಟ್ಟವ್ರ? ಬೇರೆ ಅವ್ರದ್ದೇ ರಾಜ್ಯಗಳಲ್ಲಿ ಸೋರಿಕೆ ಆದಾಗ ಸಾಕಷ್ಟು ಆಗಿದ್ದಾವೆ. KPSC ಹಗರಣಗಳಾಗಿದ್ದಾವೆ, ಯಾರನ್ನ ರಾಜೀನಾಮೆ ಕೊಟ್ಟವ್ರ? ಸಿಸ್ಟಮಲ್ಲಿ ಏನೋ ಒಂದು ಆದಾಗ ಅದನ್ನು ಸೆಟ್ರೇಟ್ ಮಾಡೋದಕ್ಕೆ ಪ್ರೈಮ್ ಮಿನಿಸ್ಟರ್ ಆಫೀಸೇ ಮಾನಿಟ್ರ್ ಮಾಡ್ತಾ ಇದೆ. ಅತ್ಯಂತ ಶಿಕ್ಷೆ ಕೊಡ್ತೀವಿ ಅಂತೇಳಿ. ಆದರೂ ಕೂಡ ಇವರು ವಿದ್ಯಾರ್ಥಿಗಳನ್ನು ಮುಂದೆ ಇಟ್ಕೊಂಡು ಇವರು ಈ ಒಂದು ದೇಶವನ್ನು ಅಭದ್ರಗೊಳಿಸೋದಕ್ಕೆ ಒಂದು ಕಾಂಗ್ರೆಸ್ ಮತ್ತು ಇಂಡಿಯಾ ಅಲಯನ್ಸು, ಯಾವುದೋ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಅಭಿಜಿತ್ ದೀಪ್ಕೆ ಅಂತ ಯಾರೋ ಒಬ್ಬರು, ಎಲ್ಲ ಹೊಸೊಬ್ಬರುಗಳು. ಆದರೆ ಷಡ್ಯಂತ್ರನೇ ಬೇರೆ ಇರ್ತದೆ, ಅದು ಮುಂದಿನ ದಿವಸಗಳಲ್ಲಿ ನಿಮಗೆ ಬರ್ತದೆ. ಇದರಿಂದನೇ ಈ ಫಾರಿನ್ ಕಾಂಟ್ರಿಬ್ಯೂಷನ್ ಅಂತ ಏನು ಬರ್ತಿದೆ, ನಮ್ಮಲ್ಲಿ 50% ಒಳ್ಳೇದಕ್ಕೆ ಬಂದರೆ ಇನ್ನು 50% ದೇಶದಲ್ಲಿ ನಿಮ್ಮನ್ನ ಡಿಸ್ಟೇಬಲೈಸ್ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು. ಏನು ಪಕ್ಕದ ದೇಶಗಳ ರೀತಿಯಲ್ಲಿ ನೇಪಾಳ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಆ ರೀತಿಯ ವ್ಯವಸ್ಥೆಯನ್ನ ಭಾರತ ದೇಶದಲ್ಲಿ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಏನು ಷಡ್ಯಂತ್ರವನ್ನು ಮಾಡಿ
ವಿದ್ಯಾರ್ಥಿಗಳನ್ನು ಮುಂದೆ ಇಟ್ಕೊಂಡು, ಕೆಲವು ನಕಲಿ ವಿದ್ಯಾರ್ಥಿಗಳನ್ನು, ಗೂಂಡಾಗಳನ್ನು ಮುಂದೆ ಇಟ್ಕೊಂಡು ಪ್ರಧಾನಮಂತ್ರಿಗಳ ಮನೆ ಮುಂದೆ ಮಾಡ್ತಿರ್ತಕ್ಕಂಥ ಧರಣಿಯನ್ನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಉಗ್ರವಾಗಿ ಖಂಡಿಸ್ತಾರೆ. ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ನರೇಂದ್ರ ಮೋದಿ ಅವರಿಗೆ ಪ್ರಪಂಚಾದ್ಯಂತ ಏನು ಇವತ್ತು ಒಳ್ಳೆಯ ಹೆಸರು ಬರ್ತಾ ಇದೆ, ಅದನ್ನು ಸಹಿಸಕ್ಕಾಗದಲ್ಲಿ ಹತಾಶರಾಗಿ ಈ ಒಂದು ಷಡ್ಯಂತ್ರವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಈಗಾಗಲೇ ದೇಶದಲ್ಲಿ ಅವ್ರನ್ನ ಆಚೆ ಹಾಕಿದೆ. ಕೇವಲ 3 ರಾಜ್ಯಗಳಲ್ಲಷ್ಟೇ ಅವರು ಅಧಿಕಾರ ಮಾಡ್ತಿದ್ದಾರೆ. ಅಲ್ಲಿಂದ ಜನ ತಂದು ನಮ್ಮ ಕರ್ನಾಟಕದವರು ಕೂಡ ಡೆಲ್ಲಿಗೆ ಹೋಗಿದ್ರು DK ಶಿವಕುಮಾರ್ ಅವರು ಪ್ರತಿಭಟನೆ ಮಾಡೋದಕ್ಕೆ. ಸೊ ಆ ನಿಟ್ಟಿನಲ್ಲಿ ಒಂದು ಷಡ್ಯಂತ್ರವನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ತುಮಕೂರು ನಗರ ಶಾಸಕ GB ಜ್ಯೋತಿ ಗಣೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಸೇರಿದಂತೆ ಜಿಲ್ಲೆಯ ಹಲವು ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.